ಶಾಸಕರಿಗೂ ಕೂಡ ಸಮಾನವಾಗಿ ಅನುದಾನ ನೀಡ್ತಾರೆ, ವಿಶೇಷ ಅನುದಾನ. ಜೊತೆಗೆ ಏನು ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿನೂ ಕೂಡ ಈಗ 2013-14ರಲ್ಲಿ 2 ಕೋಟಿ ಮಾಡಿರ್ತಕ್ಕಂಥದ್ದು. ಅದನ್ನ ಆಗಿನ ಬಜೆಟ್ ಗಾತ್ರ ಎಷ್ಟಿತ್ತು? ಸುಮಾರು ನಮಗೆ ಅವಾಗ ಬಜೆಟ್ ಗಾತ್ರ 1,21,611 ಲಕ್ಷ ಕೋಟಿ ಇತ್ತು. ಈಗ 25-26ನೇ ಸಾಲಿನಲ್ಲಿ 4,09,549 ಕೋಟಿ ಇದೆ. 10 ವರ್ಷದ ಮೇಲಾಯಿತು ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಹೆಚ್ಚು ಮಾಡಿ. ಅದರಿಂದ 5 ಕೋಟಿನಾದರೂ ಅನುದಾನ ಪ್ರದೇಶ ಅಭಿವೃದ್ಧಿನ ಹೆಚ್ಚು ಮಾಡಬೇಕು ಅಂತ ಸದನದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ನಮಗೆ ಒಂದು ಮುಖ್ಯಮಂತ್ರಿಗಳು ಎಲ್ಲದರಲ್ಲೂ ಕೂಡ ಸಮಾನವಾಗಿ ಎಲ್ಲರನ್ನು ಕೂಡ 224 ಜನ ನೋಡ್ತೀನಿ ಅಂತ ಹೇಳಿದ್ರು, ಒಂದು ಅಭಿನಂದನೆಗಳು. ಅದೇ ರೀತಿ ಇವತ್ತು ಈಗ ಕಾಂಗ್ರೆಸ್ ಕಚೇರಿಯಿಂದ ಎಲ್ಲರೂ ಕೂಡ 50-50 ಕೋಟಿ ಹಣವನ್ನ ನೀವು ಯಾರಿಗೆ ಡಾಕ್ಟರ್ ವೆಂಕಟೇಶ್ ಹೀಗೆ ಎಲ್ಲರೂ ಕೂಡ ನೀವು 50 ಕೋಟಿ ಕೊಡಿ ಅಂತ ತಮ್ಮ ಕಚೇರಿ ಕಾಂಗ್ರೆಸ್ ಕಚೇರಿಯಿಂದ ಪತ್ರವನ್ನು ಹಾಕ್ಸಿದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಬೇರೆ ನಮಗೆ BJP-ಅವ್ರಿಗಾಗ್ಬೋದು, JDS-ನವ್ರಿಗೆ ಆಗಲಿ ಈ ಅನುದಾನದ ಬಗ್ಗೆ ನಮ್ಮ ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ಆ ಹಂಚಿಕೆನಲ್ಲೂ ಕೂಡ ನೀವೊಂದು ಇದನ್ನ ಮಾಡಿದಿರಿ, ಏನು ನಡವಳಿನೂ ಕೂಡ ಇದು ಆರ್ಥಿಕ ಇಲಾಖೆಯಿಂದ ಬಂದಿದೆ. ಅದರಲ್ಲಿ ಏನೀಗ ಕೊಟ್ಟಿರ್ತಕ್ಕಂಥ ಯೋಜನೆ ಅಡಿನಲ್ಲಿ ಅನುದಾನದ ಬಾಕಿ ಬಿಲ್ಲುಗಳನ್ನು ಆಧರಿಸಿ ಬಿಡುಗಡೆ ಮಾಡಲಾಗುವುದು. ಮುಂಗಡವಾಗಿ ಅನುದಾನವನ್ನು ಪಡೆದೇ ನೀವು ಟೆಂಡರ್ ಕರಿಬೇಕು ಅಂತಲೂ ಕೂಡ ಇವತ್ತು ನೀವು ಅದರ ನಡವಳಿನೂ ಕೂಡ ಮಾಡಿದ್ರಿ. ಇದೇನಾಗ್ತದೆ, ಕಾಂಗ್ರೆಸ್ನವರೆಲ್ಲ ಖುಷಿಯಾಗಿದ್ದಾರೆ, ನಮಗೆ ಅನುದಾನ 50 ಕೋಟಿ ಬಂದಿದೆ ಅಂತಕ್ಕಂಥದ್ದು. ಆದರೆ ಇದು ಅನುದಾನ ಇಲ್ಲದೇನೆ ಕೂಡ ಟೆಂಡರ್ ಕರೀರಿ ಅಂತ ಇಲಾಖೆಗೆ ಹೇಳಿದ್ರೆ ಎಷ್ಟು ಸರಿ? ಯಾವ ಒಬ್ರು ಗುತ್ತಿಗೆದಾರರು ಅದನ್ನ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿಮಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಆಗಿದೆ ಅಂತ ನನ್ನ ಭಾವನೆ. ಆದ್ರಿಂದ ದಯಮಾಡಿ 224 ಕ್ಷೇತ್ರಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾನವಾಗಿ ಅನುದಾನ ಕೊಡಬೇಕು. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಬೇಡ, ದಯಮಾಡಿ ತಾವೊಂದು ವಿಶಾಲ ಹೃದಯದಲ್ಲಿ ಎಲ್ರಿಗೂ ಕೂಡ 50 ಕೋಟಿ ಹಣವನ್ನ ನೀಡಬೇಕು ಅಂತ ತಮ್ಮನ್ನ ಕೋರ್ಕೋತೇನೆ. ಮತ್ತೆ SCPTSPನಲ್ಲಿ ಈಗ 2 ವರ್ಷದಿಂದ ತಾವು ಹೇಳಿದ್ರಿ 50,000 ಕೋಟಿ ಮೇಲೆ ಖರ್ಚು ಮಾಡಿದೀವಿ ಅಂತ. ಬಟ್ ಎಲ್ಲೂ ಕೂಡ ಅವ್ರಿಗೆ ಅನುದಾನಕ್ಕೆ ಯಾವ SC ಕಾಲೋನಿಗಳಿರ್ಬೋದು, ವಾಲ್ಮೀಕಿ ಸಮಾಜದ ಕಾಲೋನಿಗಳಿಗೆ ನಾವು ಒಂದು CC ರೋಡ್ ಕೂಡ 2 ವರ್ಷದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. SCPTSPನಲ್ಲಿ ಇದಕ್ಕೆ ವಿಶೇಷವಾಗಿ ಹೆಚ್ಚಿನ ಹಣ ಬರ್ತಾ ಇತ್ತು. ಅದನ್ನು ಕೂಡ ಕೆಲವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳಿಂದ ಇದು ಕುಂಠಿತ ಆಗಿದೆ. ದಯಮಾಡಿ ಅದನ್ನು ಇತ್ಯರ್ಥ ಮಾಡಿಕೊಂಡು ಆ ಸಮಾಜಕ್ಕೆ ಅಭಿವೃದ್ಧಿಗೆ, ಅಲ್ಲಿ ವಿದ್ಯಾಭ್ಯಾಸಕ್ಕೆ, ಆ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಅಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣ ಕೊಡಲಿಕ್ಕೆ ಇದನ್ನ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಮತ್ತೆ ಈ 2 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಇವ್ರ ಕಡೆ ಒಂದು ಮನೆನೇ ನಂಬ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ 1,40,000 30,000 ಹಣ ಕೊಡ್ತಾರೆ. ಅದು ಯಾವುದಕ್ಕೂ ಕೂಡ ಸಾಲಲ್ಲ. ಮತ್ತೆ ಅವ್ರನ್ನ ಸಾಲಗಾರನಾಗೆ ಮಾಡ್ತಾ ಇದ್ದೀರಾ ನೀವು. ಇವತ್ತು ಸರ್ಕಾರ ಅದು ಬೇಸ್ಮೆಂಟ್ಗಾಗಲ್ಲ, ಅವ್ರಿಗೆ ನಾವು ಕೊಡ್ತಕ್ಕಂಥ ದುಡ್ಡು ಅಂತಕ್ಕಂಥದ್ದು ಆ ಫಲಾನುಭವಿಗಳ ಕೊರಗೇನಿದೆ. ಆದ್ರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಬೇರೆ ಒಂದು 5 ಲಕ್ಷದ ಮೇಲ್ಪಟ್ಟ ಹಣವನ್ನ ಈ ಹೌಸಿಂಗ್ ಅಲ್ಲಿ ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ಮರುಚಿಂತನೆಯನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ ಅಧ್ಯಕ್ಷರೇ. ಜೊತೆಗೆ ನಾವು ಯಾವಾಗಲೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಅವ್ರದೇ ಆದಂತ ರಾಜಕೀಯ ಶಕ್ತಿ ಸ್ಥಾನಮಾನ ಕೊಡಬೇಕು, ಅವ್ರದೇ ಆದಂತ ರೀತಿಯಲ್ಲಿ ನಾವು ಎಲ್ಲಾ ಚುನಾವಣೆಗಳನ್ನ ಎದುರಿಸಬೇಕು ಅಂತ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಆಗಿ ಎಷ್ಟು ವರ್ಷ ಆಯ್ತು ಸನ್ಮಾನ್ಯ ಅಧ್ಯಕ್ಷೆ? ಅಲ್ಲಿ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮಾಡಬೇಕು. ಈ ಸರ್ಕಾರ ನಾವೆಲ್ಲದನ್ನು ಕೂಡ ಘೋಷಣೆ ಮಾಡಿದೀವಿ, ಎಲ್ಲದನ್ನು ಕೂಡ ನಾವು ಮಾಡ್ತಾ ಇದೀವಿ, ಹೆಮ್ಮೆಯಿಂದ ಬೀಗ್ತಾ ಇದಾರಲ್ಲ. ಈಗ ಯಾಕೆ ಇದನ್ನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋಕ್ಕೆ ಕೋರ್ಟ್ಗೆ ಇವರು ಸಬೂಬನ್ನ ಹೇಳ್ಕೊಂಡು ಹೊರಟಿದ್ದಾರೆ? ಇದನ್ನ ಸ್ಪಷ್ಟೀಕರಣ ನೀಡಬೇಕು. ಮತ್ತೆ ಕಾರ್ಪೊರೇಷನ್ ಚುನಾವಣೆನೂ ಅಷ್ಟೇ, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನೂ ಕೂಡ ಮಾಡಲಿಕ್ಕೆ ಯಾಕೆ ಹಿಂಜರಿಕೆ ಇವ್ರಿಗೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷೆ. ಅದ್ರ ಜೊತೆಯಲ್ಲಿ ಈಗ ಅವ್ರದೇ ಆದಂತ ಹೊಸ ಈ ಸರ್ಕಾರ ಬಂದ್ಮೇಲೆ ಯಾರು ಕೂಡ ಸರ್ಕಾರದ ವಿರುದ್ಧ ಶಾಸಕರುಗಳು ಯಾರು ಧ್ವನಿ ಎತ್ತಲಿಲ್ಲ. ಅಶೋಕ್ ಅವರು ಹೇಳಿದ ರೀತಿಯಲ್ಲಿ ಮತ್ತೆ ನಾನು ಅದನ್ನ ಪುನರುಚ್ಚಾರ ಮಾಡಕ್ ಹೋಗಿಲ್ಲ. ಈ ಒಂದು ಸಂಪ್ರದಾಯ ಹೊಸದಾಗಿ ಪ್ರಾರಂಭ ಆಗಿದೆ. ಈ ಸಲ ಸರ್ಕಾರ ಬಂದ್ಮೇಲೆ ಹೊಸದಾಗಿ ಆಡಳಿತ ಪಕ್ಷದ ಶಾಸಕರೇ ಧ್ವನಿ ಸರ್ಕಾರದ ಬಗ್ಗೆ ಎತ್ತತಕ್ಕಂಥದ್ದು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಹಾಗಾಗಿ ಇಲ್ಲ
ಎಲ್ಲ ಬೆಲೆಗಳು ಕೂಡ ಗಗನಕ್ಕೆ ಏರಿರ್ತಕ್ಕಂಥದ್ದು, ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕಿರ್ತಕ್ಕಂಥದ್ದು. ಉದಾಹರಣೆಗೆ ನಾನೇ ನಿಮ್ಮ ಮಂಗಳೂರು ಇದು ಗಡಿನಲ್ಲಿ ಕೇರಳದಿಂದ ಮರ ನಮ್ಮ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ರು, ಅಲ್ಲಿ ಎಲ್ಲಿ ಉಡುಪಿನಲ್ಲಿ ಬಾರ್ಕೂರಲ್ಲಿ ಕೆತ್ತನೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಪ್ರತಿ ವರ್ಷ ಏನಿತ್ತು 2,000 ರೂಪಾಯಿ ನಮ್ಮ ಎಂಟ್ರಿ ಟ್ಯಾಕ್ಸ್ ಇತ್ತು. ಅದನ್ನ ಇವಾಗ 20,000 ರೂಪಾಯಿ ಮಾಡಿದ್ದಾರೆ ಅಧ್ಯಕ್ಷ, ಒಂದು ವೆಹಿಕಲ್ 10 ಪಟ್ಟು ಹೆಚ್ಚು ಮಾಡಿರ್ತಕ್ಕಂಥದ್ದು. ಎಷ್ಟು ತೆರಿಗೆನ ಹೆಚ್ಚು ಮಾಡಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು. ಮತ್ತೆ ಸ್ಟಾಂಪ್ ಡ್ಯೂಟಿ, GST ಎಲ್ಲದನ್ನೂ, GST ಎಲ್ಲ 2,000 ಇತ್ತು ಹೋದ ವರ್ಷ, ಈ ವರ್ಷ 20,000 ಮಾಡಿದ್ದಾರೆ. ನೆನ್ನೆ ಇನ್ನು ನಾವು ಕಟ್ಟಿ ಹೋದಂಥದ್ದು ನನಗೆ ಇದಿದೆ. ಅದ್ರ ಜೊತೆನಲ್ಲಿ ಇವತ್ತು ಈ ಒಂದು ಸರ್ಕಾರ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇರೋ ಕಡೆನಲ್ಲಿ ಬಿಜೆಪಿಗೆ ಹೆಚ್ಚು ಮತ ಬಂದಿದೆ, ಅವರೇ ಕೂಡ ಯೋಚನೆ ಮಾಡಲಿ, ತರಿಸ್ಕೊಳ್ಳಿ, ಮುಖ್ಯಮಂತ್ರಿಗಳು ತರಿಸ್ಕೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಒಂದು ಏನು ಸರ್ಕಾರದ ಅಭಿಪ್ರಾಯ ಜನಗಳ ಮೇಲಿದೆ ಅಂತಕ್ಕಂಥದ್ದು ಅವ್ರಿಗೆ ಕೂಡ ಗೊತ್ತಾಗ್ತದೆ. ಆದ್ರಿಂದ ಇವತ್ತು ದಯಮಾಡಿ ನಾವೆಲ್ಲ ನಿರೀಕ್ಷಣೆ ಮಾಡೋದು ಮುಖ್ಯಮಂತ್ರಿಯಿಂದ, ಇವತ್ತು ಈ ಸದನದಲ್ಲೇ ದಯಮಾಡಿ ನೀವು ನಮ್ಗೆಲ್ಲ ಕೂಡ ಅನುದಾನನ ಘೋಷಣೆ ಮಾಡಬೇಕು. ಇವತ್ತು ಎಲ್ಲಾ ಭಾಗದಲ್ಲೂ ಕೂಡ ಜನ ಇವತ್ತು ಶಾಸಕರು ಇರ್ಬೋದು, ಸರ್ಕಾರನು ಕೂಡ ಒತ್ತಾಯ ಮಾಡ್ತಾರೆ. ಅದರಿಂದ 50 ಕೋಟಿನ ಇವತ್ತು ಎಲ್ಲ 24 ಕ್ಷೇತ್ರಕ್ಕೂ ಘೋಷಣೆ ಮಾಡಬೇಕು ಅಂತ ನಾನು ಕನ್ಕ್ಲೂಷನ್ ಮಾಡ್ತೇನೆ. ಸುಮ್ಮನೆ ಕನ್ಕ್ಲೂಡ್ ಮಾಡಿದ್ದಾರೆ, ಒಟ್ಟಾರೆ ಮಾರ್ಕೆಟ್ ಮಾತಾಡ್ಲಿಕ್ಕೆ ಇಲ್ಲೇ ಆಗೋದು ಕನ್ಕ್ಲೂಷನ್ ಇದು.